ಈ ಭಾವಚಿತ್ರದಲ್ಲಿರುವವರನ್ನು ಗುರುತಿಸಬಲ್ಲಿರಾ? ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ? ಇವರ ಪ್ರಮುಖ ಕೊಡುಗೆಗಳೇನು ಎಂಬುದು ಒಂದು ಪ್ರಶ್ನೆ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಈ ಚಿತ್ರದಲ್ಲಿ ತಾವು ನೋಡ್ತಾ ಇರುವ ಒಂದು ಭಾವಚಿತ್ರ ಕೆ ಜಾನಕಿ ಅಮ್ಮಾಳ್ ಅವರದು. ಹಾಗಾದರೆ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದರು, ಇವರ ಕೊಡುಗೆಗಳೇನು ಎಂಬುದನ್ನು ನಾವು ನೋಡ್ತಾ ಹೋಗುವುದಾದರೆ, ವಿಶ್ವ ಕಂಡ ಸರ್ವಶ್ರೇಷ್ಠ ಭಾರತೀಯ ಸಸ್ಯಶಾಸ್ತ್ರಜ್ಞೆ ಜಾನಕಿ ಅಮ್ಮಾಳ್ ಎಂದು ಹೇಳುತ್ತೇವೆ. ಕೆ ಜಾನಕಿ ಅಮ್ಮಾಳ್ ಅವರು ಭಾರತದ ಪ್ರಪ್ರಥಮ ಮಹಿಳಾ ಶಾಸ್ತ್ರಜ್ಞೆ ಮತ್ತು ಸೈಟೋಜೆನೆಟಿಸ್ಟ್. ಅವರು ಸಸ್ಯಶಾಸ್ತ್ರದಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಪಡೆದ ಮೊದಲ ಭಾರತೀಯ ಮಹಿಳೆಯರಲ್ಲಿ ಒಬ್ಬರು. ಇವರ ಪೂರ್ಣ ಹೆಸರು ಕೆ. ಸ್ಟ್ಯಾಂಡ್ಸ್ ಫಾರ್ ಎಡವಲಾತ್ ಕಾಕತ್ ಜಾನಕಿ ಅಮ್ಮಾಳ್. ಇವರು ಕೇರಳದ ತಲಶೇರಿಯಲ್ಲಿ ನವೆಂಬರ್ 4, 1897ರಲ್ಲಿ ವಿದ್ಯಾವಂತ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಶಿಕ್ಷಣಕ್ಕೆ ತುಂಬ ಮಹತ್ವವನ್ನು ನೀಡ್ತಾ ಇದ್ದಿದ್ದರಿಂದ ಅಮ್ಮಾಳ್ ಅವರು ಬಾಲ್ಯದಲ್ಲಿ ವಿಜ್ಞಾನ ವಿಷಯದ ಕಡೆಗೆ ತುಂಬ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಆಗಿನ ದಿನಮಾನದಲ್ಲಿ ವಿದ್ಯಾರ್ಜನೆಗೆ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಬರುವುದೇ ಒಂದು ದೊಡ್ಡ ಸವಾಲಾದಂಥ ದಿನಮಾನ. ಅವರ ಕಾಲದಲ್ಲಿ ಮಹಿಳೆಯರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅವಕಾಶಗಳಂತೂ ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ. ಆದರೂ ಈ ಎಲ್ಲವನ್ನು ಎದುರಿಸಿ ಪುರುಷ ಪ್ರಧಾನವಾದ ಅಂದಿನ ದಿನಮಾನಗಳಲ್ಲಿ ಸರ್ವಶ್ರೇಷ್ಠ ಸಾಧನೆಯನ್ನು ಮಾಡಿ ತೋರಿಸಿದವರು ಜಾನಕಿ ಅಮ್ಮಾಳ್ ಎಂದು ಹೇಳುತ್ತೇವೆ. ಅಂದರೆ ಅಂಥ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಮಹಾನ್ ಸಾಧನೆ ಮಾಡುವ ಮೂಲಕ ದೇಶ ವಿದೇಶದ ಮಹಿಳೆಯರ ಸಾಧನೆಗೆ ಸ್ಫೂರ್ತಿಯಾದರು. ಅದರಲ್ಲೂ ವಿಶೇಷವಾಗಿ ಭಾರತದ ಮಹಿಳಾ ವಿಜ್ಞಾನಿಗಳಿಗೆ ಪ್ರೇರಣೆಯಾದರು ಜಾನಕಿ ಅಮ್ಮಾಳ್ ಅವರು. ಇವರ ಪ್ರಮುಖ ಸಂಶೋಧನೆಗಳು ಕೃಷಿ ಮತ್ತು ಸಸ್ಯಶಾಸ್ತ್ರ ಕ್ಷೇತ್ರದಲ್ಲಿ ದೊಡ್ಡ ಪ್ರಭಾವ ಬೀರಿದವು. ಅವರು ಸಸ್ಯ ವಿಜ್ಞಾನ ಮತ್ತು ತಳಿಶಾಸ್ತ್ರ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನು ನೀಡ್ತಾರೆ. ಮದ್ರಾಸ್ ವಿಶ್ವವಿದ್ಯಾಲಯ ಸೇರಿದಂತೆ ಭಾರತದ ಪ್ರಮುಖ ಕಾಲೇಜುಗಳಲ್ಲಿ ಓದಿ ನಂತರ ವಿದೇಶಕ್ಕೆ ತೆರಳಿ ಉನ್ನತ ಶಿಕ್ಷಣವನ್ನು ಕೂಡ ಪಡೀತಾರೆ. ಅದರಲ್ಲೂ ವಿಶೇಷವಾಗಿ ಅಮೇರಿಕದ ಮಿಚಿಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಮಹಿಳಾ ವಿಜ್ಞಾನಿಗಳಲ್ಲಿ ಇವರು ಕೂಡ ಒಬ್ಬರು. ವಿಶೇಷವಾಗಿ ಶುಗರ್ ಕೇನ್ ಅಂದರೆ ಕಬ್ಬಿನ ತಳಿಗಳನ್ನು ಸುಧಾರಿಸುವ ಮೂಲಕ ಭಾರತದ ಸಕ್ಕರೆ ಉತ್ಪಾದನೆಯಲ್ಲಿ ಕ್ರಾಂತಿಯನ್ನು ಮಾಡಿದರು ಜಾನಕಿ ಅಮ್ಮಾಳ್ ಅವರು. ಭಾರತದಲ್ಲಿ ವಿವಿಧ ಸಸ್ಯಗಳ ಸಂರಕ್ಷಣೆ ಮತ್ತು ಅಧ್ಯಯನದಲ್ಲಿ ಸಹಕಾರವನ್ನು ನೀಡಿದರು. ಅವರು ಇಂಗ್ಲೆಂಡ್ನ ರಾಯಲ್ ಹಾರ್ಟಿಕಲ್ಚರ್ ಸೊಸೈಟಿಯಲ್ಲಿ ಸಂಶೋಧನೆಯನ್ನು ನಡೆಸಿದರು. ಅಲ್ಲಿನ ವಿಸ್ಲಿ ಗಾರ್ಡನ್ಸ್ನಲ್ಲಿ ಸಸ್ಯ ಅಧ್ಯಯನವನ್ನು ಮಾಡ್ತಾರೆ. ನಂತರ ಭಾರತಕ್ಕೆ ಮರಳಿ ಬಂದು ಸಸ್ಯಶಾಸ್ತ್ರ ಸಂಶೋಧನೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಜಾನಕಿ ಅಮ್ಮಾಳ್ ಅವರು. ಭಾರತದ ಸಸ್ಯಶಾಸ್ತ್ರ ಸಮೀಕ್ಷೆಯಲ್ಲಿ ಕೆಲಸ ಮಾಡಿ ಭಾರತದ ಸಸ್ಯ ವೈವಿಧ್ಯತೆಯನ್ನು ಕೂಡ ದಾಖಲಿಸಿದರು. ಪ್ರಮುಖ ಕೊಡುಗೆಗಳನ್ನು ನಾವು ನೋಡುವುದಾದರೆ, ಭಾರತದಲ್ಲಿ ಬೆಳೆಯುವ ಸಕ್ಕರೆ ಕಬ್ಬು ಮತ್ತು ವಿದೇಶಿ ಪ್ರಭೇದಗಳನ್ನು ಸೇರಿಸಿ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಅಂದರೆ ಇವರು ಪ್ಲ್ಯಾಂಟ್ ಬ್ರೀಡಿಂಗ್ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ತೇವೆ. ಈ ಒಂದು ಸಕ್ಕರೆ ಕಬ್ಬು, ಈ ಹೊಸ ಪ್ರಭೇದದ ತಳಿಯನ್ನು ಇವರೇನು ಅಭಿವೃದ್ಧಿಪಡಿಸ್ತಾರಲ್ಲ, ಇದರಿಂದಾಗಿ ಹೆಚ್ಚು ಸಕ್ಕರೆ ಉತ್ಪಾದನೆ ಸಾಧ್ಯ ಆಗತ್ತೆ. ರೋಗ ನಿರೋಧಕ ಶಕ್ತಿ, ವಿಭಿನ್ನ ಹವಾಮಾನಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗತ್ತೆ ಕಬ್ಬಿಗೆ. ಇದು ಭಾರತದ ಕೃಷಿಗೆ ದೊಡ್ಡ ಸಹಾಯವಾಯಿತು ಎಂದು ನಾವು ಹೇಳ್ತೇವೆ. ಸಸ್ಯಗಳ ಕ್ರೋಮೋಸೋಮ್ ಅಧ್ಯಯನವನ್ನು ಮಾಡ್ತಾರೆ. ಅವರು ಸೈಟೋಜೆನೆಟಿಕ್ಸ್ ಕ್ಷೇತ್ರದಲ್ಲಿ ಪ್ರಮುಖ ಸಂಶೋಧನೆ ನಡೆಸಿದರು. ಸಸ್ಯಗಳ ಕ್ರೋಮೋಸೋಮ್ ಸಂಖ್ಯೆ ಮತ್ತು ವೈವಿಧ್ಯತೆ ಕುರಿತು ಅಧ್ಯಯನ ಮಾಡಿದರು. ಈ ಅಧ್ಯಯನದಿಂದ ಹೊಸ ಸಸ್ಯ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಯಿತು ಹಾಗೂ ಬೆಳೆಗಳ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿಯೂ ಸಹಾಯ ಮಾಡಿದರು. ಅವರು ಪ್ರಸಿದ್ಧ ಬ್ರಿಟಿಷ್ ವಿಜ್ಞಾನಿ CD ಡಾರ್ಲಿಂಗ್ಟನ್ ಅವರ ಜೊತೆಗೂಡಿ ಕ್ರೋಮೋಸೋಮ್ ಅಟ್ಲಾಸ್ ಆಫ್ ಕಲ್ಟಿವೇಟೆಡ್ ಪ್ಲಾಂಟ್ಸ್ ಎಂಬ ಪುಸ್ತಕವನ್ನು ರಚಿಸಿದರು.
ಈ ಪುಸ್ತಕವು ಸಸ್ಯಗಳ ಕ್ರೋಮೋಸೋಮ್ ಮಾಹಿತಿಗಾಗಿ ಅತ್ಯಂತ ಪ್ರಮುಖ ಉಲ್ಲೇಖ ಎಂದು ಪರಿಗಣಿಸಲ್ಪಟ್ಟಿದೆ. ಜಾನಕಿ ಅಮ್ಮಾಳ್ ಅವರು ಕೇವಲ ವಿಜ್ಞಾನಿ ಮಾತ್ರವಲ್ಲ, ಪರಿಸರ ಹೋರಾಟಗಾರ್ತಿಯೂ ಕೂಡ ಆಗಿದ್ದರು. ಅವರು ಭಾರತದ ಕಾಡುಗಳು ಮತ್ತು ಸ್ಥಳೀಯ ಸಸ್ಯಗಳನ್ನು ಉಳಿಸಲು ಒತ್ತಾಯಿಸಿದರು. ವಿಶೇಷವಾಗಿ ಕೇರಳ ಅರಣ್ಯ ಪ್ರದೇಶವನ್ನು ಉಳಿಸುವ ಅಭಿಯಾನಕ್ಕೆ ಬೆಂಬಲವನ್ನು ನೀಡುತ್ತಾರೆ. ಇದು ಪರಿಸರ ಸಂರಕ್ಷಣೆಯ ಪ್ರಮುಖ ಹೋರಾಟಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಭಾರತೀಯ ಸಸ್ಯ ಸಂಪತ್ತಿನ ಸಂರಕ್ಷಣೆ. ಭಾರತದ ಸ್ಥಳೀಯ ಸಸ್ಯಗಳನ್ನು ಉಳಿಸಲು ಮತ್ತು ಅಧ್ಯಯನ ಮಾಡಲು ಮಹತ್ವದ ಕೆಲಸವನ್ನು ಮಾಡಿದರು. ಅವರು ಪ್ರಕೃತಿ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ತುಂಬ ಕಾಳಜಿಯನ್ನು ಹೊಂದಿದ್ದರು. ಸರಳ ಜೀವನ ನಡೆಸಿ ಸಂಶೋಧನೆಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದರು ಜಾನಕಿ ಅಮ್ಮಾಳ್ ಅವರು. ಪ್ರಶಸ್ತಿ ಮತ್ತು ಗೌರವವನ್ನು ನೋಡುವುದಾದರೆ ಇವರ ಸಾಧನೆಯನ್ನು ಗುರುತಿಸಿ 1977ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು 2000ನೇ ಇಸ್ವಿಯಲ್ಲಿ ಜೀವವರ್ಗೀಕರಣ ಶಾಸ್ತ್ರದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇವರ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ. ಇವರ ಸಾಧನೆಯ ಗೌರವಾರ್ಥ ಮ್ಯಾಗ್ನೋಲಿಯಾ ಹೂವಿನ ಒಂದು ಪ್ರಭೇದಕ್ಕೆ ಮ್ಯಾಗ್ನೋಲಿಯಾ ಕೋಬಸ್ ಜಾನಕಿ ಅಮ್ಮಾಳ್ ಎಂದು ಹೆಸರಿಡಲಾಗಿದೆ. ಒಟ್ಟಾರೆಯಾಗಿ ಅವರ ಕೆಲಸದ ಪ್ರಭಾವದಿಂದ ಕೃಷಿ ಉತ್ಪಾದನೆ ಹೆಚ್ಚಾಯಿತು, ಹೊಸ ಸಸ್ಯ ತಳಿಗಳು ಅಭಿವೃದ್ಧಿಯಾದವು, ಮಹಿಳೆಯರು ವಿಜ್ಞಾನ ಕ್ಷೇತ್ರಕ್ಕೆ ಬರಲು ಪ್ರೇರಣೆ ದೊರಕಿತು, ವೈಜ್ಞಾನಿಕ ಸಂಶೋಧನೆಗಳ ಆಳವಾದ ವಿವರ ದೊರೆಯಿತು ಎಂದು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಅವರ ಜೀವನದಿಂದ ನಾವು ಕಲಿಯಬಹುದಾದ ಪ್ರಮುಖ ಸಂಗತಿಗಳೆಂದರೆ ಪರಿಶ್ರಮ ಮತ್ತು ಧೈರ್ಯದಿಂದ ದೊಡ್ಡ ಮಟ್ಟದ ಸಾಧನೆ ಮಾಡಬಹುದು ಎಂಬುದು, ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಬಹುದಾದ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಪ್ರಕೃತಿ ಮತ್ತು ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು. ಧನ್ಯವಾದಗಳು.